ಇವಾಗ ಇಲ್ಲಿ ಕರ್ದಂಟ ಮಾಡ್ಲಿಕ್ಕೆ ಪುಟಾಣಿ ಎಲ್ಲ ಮಿಕ್ಸರ್ಗೆ ಹಾಕಿಟ್ಟಿನ್ರಿ. ಇಲ್ಲಿ ಬೊಗಣ್ಯಾಗ ಮಾಡತ್ತೀರಿ ನಾನು ಕರ್ದಂಟ. ಯಾಕಂದ್ರೆ ಕಡಾಯಿದಾಗ ಅಷ್ಟೊಂದು ಚಂದ ತಿರ್ಗಾಡಕ್ಕೆ ಬರಂಗಿಲ್ಲ. ಮತ್ತು ಒಂದು ಗ್ಲಾಸ್ ನೀರು ಹಾಕ್ಲತ್ತೀನಿ ರೀ. ಆ ಮುತ್ತನ್ ಚಾರ್ಜಿಂಗ್ ತಂದು ಕೊಡು. 1 ಕಿಲೋ ಪುಟಾಣಿಗೆ 1 ಗ್ಲಾಸ್ ನೀರು ಸಾಕ್ರಿ. ನೋಡ್ರಿ ಇದು ಮಿಳಿ ಅಂತೂ ಅರ್ಧ ಕಿಲೋದ ಮಿಳಿ ಅದ ರೀ. ನಾನು 1 ಗ್ಲಾಸ್ ನೀರು ಹಾಕಿನಲ್ರಿ. 1 ಗ್ಲಾಸ್ ನೀರಿಗೆ ಈ ಮಿಳಿಲೆ 2 ಮಿಳಿ ಸಕ್ಕರೆ ಹಾಕ್ಲತ್ತೀನಿ. ಇಷ್ಟು ಸಾಕು ಸಕ್ಕರೆ. ಇದು 1 ಕಿಲೋ ಆಯಿತು. ಇದು ಒಂದು ಸ್ವಲ್ಪ ಬಿರ್ಸ್ ಪಕ್ಕನೆ ತೊಗೊಳತ್ತಿದ್ರೂ, ಯಾಕಂದ್ರೆ ಜಾಸ್ತಿ ಒಂದು ಸ್ವಲ್ಪ ಮಿದು ಆದ್ರೆ ಅಷ್ಟೇನು ಚೆಂದಾಗಲ್ಲ ಕರ್ದಂಟ. ಆಯ್ತು ಇವಾಗ ನೋಡ್ರಿ ಆಣ ಕುದಿ ಹೊಂಟದ. ಇವೆರಡು ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಟಿನಿ ನೋಡ್ರಿ. ಒಂದು ಥರ ತೊಗೊಂಡಿನಿ ಮತ್ತು ಒಂದು ಡಬ್ಬದ ಮ್ಯಾಗಿನ ಡಕ್ಕ ತೊಗೊಂಡಿನಿ. ಚಂದಾಗತ್ತ ಕಿರಡು. ಒಂದು ಸ್ವಲ್ಪ ಆಣ ಇದು ಕುದಿ ಬಂದಿಲ್ರಿ. ಕುದಿ ಬಂದ್ಮೇಲೆ ಹಾಕಿದ್ರೆ ಜಾಸ್ತಿ ಕರ್ದಂಟು ಜಿಗಿಟ್ ಆಗಂಗಿಲ್ಲ. ಅದಕ್ಕೆ ಒಂದು ಎಳೆ ಬರತ್ತಕ, ಒಂದು ಎಳೆ ಪಾಕ ಬರತ್ತಕ ಇನ್ನು ಹಾಕಂಗಿಲ್ಲ ಇದಕ್ಕೆ. ತೆಗಿ ಕಪ್ಪಿಲಿ ಯಾಕೆ ಬಡ 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 ಹಾಕು. ಇಲ್ಲ ಕೈಲಿ ಉದುರಿಸ್ತಿ. ಒಂದು ಸ್ವಲ್ಪ ಈ ಥರ ಎಳಿ ಬರ್ಬೇಕು. ಇದು ಇವಾಗ ನೋಡ್ರಿ ಎಳಿ ಹೊಂಟಾಗ ಸಾಕು. ನೋಡಿ ಹಾಕ್ ಬಡ 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 ಉದಿಸ್ಕೊ. ಚಲ್ ಬೇಡ. ಸಾಕ ಸಾಗರ ಸುತ್ತಿಲ್ಲ. ಕರ್ದಂಟಕಾಯಿ ಇವಾಗ ಹಿಟ್ಟಾಕಿ ಮಿಕ್ಸ್ ಮಾಡತ್ತಿದ್ರಿ. ಒಬ್ರಿಗೆ ಆದ್ರೆ ಭಾಳ ಇದಾಗ್ತದ. ಹಾಗಾಗಿ ನಮ್ಮ ಗೌಡಗೆ ಹಿಟ್ಟು ಹಾಕ್ಲಿಕ್ಕೆ ಹಚ್ಚಿದೆ. ನಾನು ಹಿಟ್ಟು ಹತ್ತಿರಲತ್ತಿದ್ದೆ. ಇವಾಗ ನೋಡ್ರಿ ಕರ್ದಂಟ ರೆಡಿ ಆಗ್ಯದ. ಇದಕ್ಕೆ ಪಟ್ಟನಾಗ ಇದಕ್ಕೆ ಹಾಕ್ಬಿಡ್ತೀನಿ ರೀ. ಇದು ಸರಿ ಸರಿ. ಪಟಕ್ನೆ ಬಾನಿ ಆಯ್ತು.
ಹಾಳಾಗಿ ಮಾಡ್ತಾರ ಅಕ್ಕ ಇಲ್ಲಿ ಬಿಸಿಕೆ ಸುಡ್ತದವ್ರು. ಎರಡು ಕೈ ಎಣ್ಣೆ ಹಿಂಗದ ಒಂದು ತರ ಎಣಿತ ಇವಾಗ ಹಿಟ್ಟು ಹಾರೋದ್ರಾಗ ಎರಡೂ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕಿಸಿಂದ ಮ್ಯಾಲೆ ಒಂದು ಸ್ವಲ್ಪ ಬಡಿಲತ್ತೀರಿ. ಯಾಕಂದ್ರೆ ಈ ಸೈಡಿಂದ ಒಂದು ಸ್ವಲ್ಪ ದಿಪ್ಪ ಆಗ್ತದೆ ರೀ. ಆದರೆ ಇದು ಆದ್ರೆ ತಿಳು ಆಗ್ತದೆ. ದೊಡ್ಡದು ಪ್ಲೇಟ್ ಇತ್ತು. ಒಂದು ಸ್ವಲ್ಪ ಕರ್ದಂಟ ತಿಳುನೇ ಇದ್ದಿರ್ಬೇಕು ರೀ. ತಿನ್ಬೇಕಾದ್ರೆ ಟೇಸ್ಟ್ ಇದು ಭಾಳಷ್ಟು ಬಿರ್ಸು ಅನ್ಸಂಗಿಲ್ಲ ತಿಳು ಇದ್ರೆ. ಆದರೆ ನಾನು ಮೀಡಿಯಮ್ದಾಗ ತೊಗೊಂಡಿದ್ರೆ ಅಷ್ಟು ಗಟ್ಟಿನೂ ಆಗ್ಬಾರ್ದು, ಅಷ್ಟು ಕಟ್ಟಿನೂ ಆಗ್ಬಾರ್ದು, ಅಷ್ಟು ಮೆತ್ತಗೂ ಆಗ್ಬಾರ್ದು, ಆ ಥರ ತೊಗೊಂಡಿದ್ದೆ. ಇವಾಗ ಹಾಕಿಸಿಂದ ಮ್ಯಾಲೆ ಒಂದು ಸ್ವಲ್ಪ ಬೆಲ್ಲಣಗಲ್ಲೇ ತಿದ್ಲಾಗತ್ತಿದ್ರಿ ಇದಕ್ಕೆ. ಯಾಕಂದ್ರೆ ತೆಳ್ಳಗಿತ್ತಲ್ಲಿದು ಅದಕ್ಕೆ ಹಾಕಿಸಿಂದ. ಇದಕ್ಕೆ ಕೆಲವೊಬ್ಬರು ಕೊಬ್ಬರಿ ಹಾಕಿರ್ತಾರೆ, ಏನೇನೋ ಹಾಕಿರ್ತಾರೆ ರೀ. ಆದರೆ ನಾನಂತೂ ಏನು ವಾಪಸ್ಸಂಗಿಲ್ಲ, ಬರೀ ಪುಟಾಣಿ ಹಿಟ್ಟು ಬಿಟ್ಟು ಇವಾಗ ಚೆಂದಾಗಿ ತೆಳ್ಳಗೆ ಮಾಡಿ ಇಟ್ಟಿದ್ರು ಅದಕ್ಕೆ. ಇಲ್ಲೇ ಹೆಚ್ಚಿಗಡೆ ಇವಾಗ ನೋಡ್ರಿ ಇದಕ್ಕೊಂದು ಪ್ಲೇಟ್ ಹಾಕಿ ಕರ್ದಂಟ. ಇಲ್ಲೇ ಬದಲ್ಕೊಳ್ತೇನೆ ಮಾಡ ಕರ್ದಂಟೆ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇರೋದ್ರಾಗೆ ಅದು ಇದರಲ್ಲೇ ಕಟ್ ಮಾಡ್ಬೇಕ್ರಿ, ಚಾಕುಲಿಯರೇ ಇಲ್ಲಾಂದ್ರೆ ಇದರಲ್ಲೇ. ನಾನಿಲ್ಲಿ ಇದು ಮಾಡ್ತಾರಲ್ರಿ ಚಮಚ, ಕರ್ಚಿಕೆ ಮಾಡೋದು ಚಮಚದಲ್ಲೇ ಎಳ್ದು ಬೀಳತ್ತಿದೆ. ಅದಕ್ಕೆ ನಮ್ಮ ಗೌಡು ಆ ಸೈಡಿಂದ ಎಲ್ಲ ಸಣ್ಣ ಸೈಜ್ ಹಾಕಿ ಎಳ್ಳೆತ್ತಿದ್ನು. ಅದಕ್ಕೆ ನಾನು ಮೀಡಿಯಮ್ದಾಗ ಅಷ್ಟೇ ಸಣ್ಣ ಸೈಜ್ ಮೇಲೆ ಕಟ್ ಮಾಡತ್ತಿದ್ರಿ. ಆದರೆ ಒಂದು ಸ್ವಲ್ಪ ಬಿರ್ಸಾಗಿ ಹೀರ್ಕೊಂಡು ಬಿಡ್ತಂದ್ರೆ ಪೂರ್ತಿ ಕಟ್ ಮಾಡಲಿಕ್ಕೆ ಬರೋಂಗಿಲ್ಲ ರೀ. ಒಂದು ಸ್ವಲ್ಪ ಮಿದು ಇತ್ತು, ಅದಕ್ಕೆ ಕಿಸ್ನ ಬಡ ಕಟ್ ಮಾಡಿ ತೆಗೆದ. ಇದು ಅಂತೂ ನಾನು ಆಗಿಂದಾಗ ಕರ್ದಂಟ 5 ನಿಮಿಷದಾಗ ಕಡಿಗೆಗಂತ ಕರ್ದಂಟ ಅಂದರೆ ಪ್ಲೇಟಿಗೆ ಬಿಟ್ಟು ಪೀಸ್ ಆಗೋಂಥ ಕರ್ದಂಟ ಥರ ಮಾಡಿದ್ರೆ ನಾನು ಒಂದು ಸ್ವಲ್ಪ ಮಿದುವಾಗಿ ತೊಗೊಂಡ್ರೆ ಒಂದು ಸ್ವಲ್ಪ ಗಾಳಿಗೆ ಅದು ಆರ್ಲಿಕ್ಕೆ ಇಡಬೇಕು. ನಾವು ಈ ಥರ ತೊಗೊಂಡೇವಂದ್ರೆ ಒಂದು ಸ್ವಲ್ಪ ಅಂದರೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಕೈಲೇ ಹದಡಿಲೇ ತೆಳ್ಳಗೆ ಮಾಡೋದ್ರಾಗ ಗಟ್ಟಿಯಾಗಿ ಬಿಡ್ತಾರೆ, ಆ ಥರ ಆಗಿಬಿಡ್ತದೆ ಇದು. ಇವಾಗ ನೋಡ್ರಿ ಇವೆರಡು ಅಂತೂ ರೆಡಿ ಆಗ್ಯಾವ. ಇವಾಗ ನೋಡ್ರಿ ಕರ್ದಂಟ ಅಂತೂ ರೆಡಿ ಆಗ್ಯದ. ಇದೊಂದು ಪ್ಲೇಟ ನಾನು ಈ ಥರ ಮೂಲಿ ಕಟ್ ಮಾಡಿದ್ರಿ, ಅದು ಚೌಕ್ ಕಟ್ ಮಾಡೀನಿ. ಒಂದು ಸ್ವಲ್ಪ ಕರ್ದಂಟು ಹಾಕೋ ಟೈಮಿಗೆ ನಾವು ಜಾಸ್ತಿ ಒಂದು ಸ್ವಲ್ಪ ಗಟ್ಟಿ ಆಗೋ ತನಕ ಹಾಕಿದ್ರಂತೂ ಇವು ಆಗಿಂದಾಗೆ ಒಂದು 10-15 ನಿಮಿಷದಾಗ ತೆಗಿಬೋದ್ರಿ. ಅಷ್ಟೊಂದು ಪೀಸ್ ಆಗಿಬಿಡ್ತಾವೆ ನೋಡ್ರಿ. ಇವಾಗ ಕಟ್ಟಿ ಆಗಿಬಿಟ್ಟವ. ಕರ್ದಂಟು ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇದು ಅನ್ನಿಸ್ತಾರೆ. ಯಾಕಂದ್ರೆ ಒಂದು ಸ್ವಲ್ಪ ಹಣ್ಣಾಗ ಫರಕ್ ಬಿದ್ದು ಇದಾಯ್ತಂದ್ರೆ ಪೂರ್ತಿ ಹಿಟ್ಟೆಲ್ಲ ಕೆಟ್ಟಾಗೋಗಿರ್ತದೆ, ಮತ್ತಷ್ಟು ಸಕ್ಕರೆ ಎಲ್ಲ ಹಾಳಾಗೋಗಿರ್ತದೆ. ಮಾಡಬೇಕಾದ್ರೆ ಒಂದು ಸ್ವಲ್ಪ ಭಾಳಷ್ಟು ತಲೆ ತಿಂತದ್ರಿ ಇದು. ನಾವು ಜರ ಅಳತಿ ಮೇಲೆ ತೊಗೊಂಡು ಮತ್ತು ಅಂದಾಜು ಮೇಲೆ ತೊಗೊಂಡು ಮಾಡಿದ್ರೆ ಆಗಿಂದಾಗ ಈ ಥರ ಪೀಸ್ ಕರ್ದಂಟ ಪೇಡೆ ಥರ ಬಂದಿರ್ತಾವ್ರಿ. ಕರ್ದಂಟಂತರೂ ಮಾಡ್ಲಿಕ್ಕೂ ಅಷ್ಟು ಸೋಪನೂ ಅದ, ಮತ್ತು ಮಾಡಬೇಕಾದ್ರೂ ಮಾಡತಕ್ಕೂ ಅಷ್ಟು ಕಷ್ಟನೂ ಇದ್ದಿರ್ತದೆ ಅದು. ಯಾಕಂದ್ರೆ ಹಿಟ್ಟು ತುರುಬೇಕಾದ್ರೆ ಇಬ್ಬರು ಮಂದಿ ಬೇಕ್ರಿ. ಒಬ್ಬರೇ ಹಿಟ್ಟು ಹಾಕಿ ಒಬ್ಬರೇ ತುರುಬೇಕಾದ್ರೆ ಅಷ್ಟೊಂದು ಸುಧಾರಿಸಂಗಿಲ್ಲ ಇದು ನನಗೆ. ಕೆಲವೊಬ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವಾಗ ನೋಡ್ರಿ ಒಂದು ಹಾಕಿದೊಂದು 5 ನಿಮಿಷದಾಗ ತೆಳ್ಳಗೆ ಮಾಡಿ ಇವಾಗ ಪೀಸ್ ಮಾಡಿ ಇಟ್ಟೀನಿ ರೀ. ಅದ್ರದ್ದೊಂದು ತೆಗೆದೀನಿ. ಇದೊಂದು ಹಲ್ಪಿ ಅದ, ಇದಕ್ಕೆ ಮ್ಯಾಲ ತಳಗ ಹೆಚ್ಚು ಹಾಕ್ಬಿಟ್ಟಿನಿ. ಇವಾಗ ಪೀಸ್ ತಾನೇ ಕಟ್ಟಾಗಿಬಿಡ್ತದೆ. ಹಬ್ಬದ ಅಡುಗೆ ಅಂತೂ ಜಾಸ್ತಿ ಏನು ಮಾಡೋದಾಗಿದ್ದಿಲ್ಲ ರೀ ನನಗೆ. ಏಕೆಂದ್ರೆ ಜಾಸ್ತಿ ವಿಡಿಯೋ ಈ ಥರ ಏನು ರೀ ಒಂದು ಸ್ವಲ್ಪ ಅರ್ಜೆಂಟ್ ವಿಡಿಯೋ ಮಾಡಾಳಿಗೆ ಭಾಳಷ್ಟು ಇದು ಮಾಡಿರ್ತಾರೆ ಮೊಬೈಲ. ಇವಾಗ ಅದು ಇದು ಏನಾರ ರೆಸಿಪಿ ಮಾಡಬೇಕು, ವಿಡಿಯೋ ಮಾಡಬೇಕು, ಹಬ್ಬದ ವಿಡಿಯೋ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಸ್ಟೋರೇಜ್ ಹಿಡ್ಲತ್ತಿತ್ತು ರೀ ವಿಡಿಯೋ ಅಂತೂ. ಹಂಗಾಕಿಸಿಂದ ಜಾಸ್ತಿ ವಿಡಿಯೋನೇ ಆಗಲಿಲ್ಲ ರೀ. ಅದಕ್ಕೆ ಯಾವುದು ಹಬ್ಬದ ವಿಡಿಯೋ ಜಾಸ್ತಿ ವಿಡಿಯೋ ಶೇರ್ ಆಗಿಲ್ಲ. ನಾನು ಎಷ್ಟು ಹಬ್ಬಕ್ಕೆ ವಿಡಿಯೋ ಮಾಡೀನೋ ಅಷ್ಟು ಎಲ್ಲ ಪೂರ್ತಿ ವಿಡಿಯೋ ಮಾಡಬೇಕಾದ್ರಂತೂ ಮಾಡೋದು ಆಗಲಿಲ್ಲ ರೀ. ವಿಡಿಯೋ ಸ್ಟೋರೇಜ್ ಬರ್ಲತ್ತಿತ್ತು, ಇವಾಗ ನೋಡ್ರಿ ಅವೆಲ್ಲ ಪೀಸ್ ಪೇಡೆ ಥರನೇ ಆಗಿಬಿಟ್ಟಿದ್ವು. ಅವೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಈ ಕರ್ದಂಟಂತೂ ಮಾಡಬೇಕಾದ್ರೆ ಯಾವ ಥರ ಬರ್ತದೋ ಯಾವ ಥರ ಇಲ್ಲ ಅನ್ನಿಸ್ತದೆ ರೀ. ಮಾಡಾದ್ಮೇಲಂತೂ ಭಾಳಷ್ಟು ಚಂದ ಬಂದಿದ್ದು ರೀ ಕರ್ದಂಟಂತೂ. ಸೇಮ್ ಟು ಸೇಮ್ ಪೇಡೆ ಯಾವ ಥರ ಇತ್ತು ಅಷ್ಟೊಂದು ಮಿದುವಾಗಿ ಬಿತ್ತು, ಮತ್ತು ಅಷ್ಟೊಂದು ಚಂದ ಭೀ ಬಂತು. ಈ ಥರ ಬಂದ್ರೆ ಏನು ಅನ್ಸಂಗಿಲ್ಲ ರೀ. ಈ ಥರ ಆಣ್ ತೊಗೊಂಡು ಪೇಡೆ ಮಾಡಲಿ ಏನೇ ಮಾಡಲಿ, ಮತ್ತೊಂದು ಸ್ವಲ್ಪ ಏನು ಹಣ್ಣಾಗ ಫರಕ್ ಬಿದ್ದು ಕೆಟ್ಟೋಯ್ತಂದ್ರೆ ಭಾಳಷ್ಟು ಕಷ್ಟ ಆಗ್ತದೆ ರೀ.
ಅದಕ್ಕೆ ಕೇಸಿಂದ ಇವಾಗ ಅವೆಲ್ಲ ಕಟ್ ಮಾಡ್ಕೇಸಿಂದ ಒಂದು ಪ್ಲೇಟಿಗೆ ಹಾಕತ್ತೀರಿ. ನಾನೇನು ಬಿಸಿಲಿಗೆ ಅದು ಏನು ಇಟ್ಟಿದ್ದಿಲ್ಲ ರೀ. ಒಂದು ಸ್ವಲ್ಪ ಬೆಲ್ಲಂಗಿಲ್ಲ ತಳ್ಳಗೆ ಮಾಡ್ಕೇಸಿಂದ ಇದು ಮಾಡೋದ್ರಾಗ ಪೂರ್ತಿ ಎಲ್ಲ ಒಣಗಿ ಬಿಟ್ಟಿತ್ತು ಅದು, ಅಷ್ಟೊಂದು ಇದಾಗಿಬಿಟ್ಟಿತ್ತು. ಕರ್ದಂಟು ಮಾಡಬೇಕಾದ್ರೆ ಒಂದು ಸ್ವಲ್ಪ ಈ ಥರ ಬಿರ್ಸೆ ತೊಗೊಂಡಿರ್ಬೇಕು ರೀ, ಯಾಕಂದ್ರೆ ಜಲ್ದಿ ಇದಾಗಿ ಪೇಡೆ ನಮ್ಮನೆ ಆಗಿಬಿಡ್ತದೆ. ಇಲ್ಲಾಂದ್ರೆ ಒಂದು ಸ್ವಲ್ಪ ಗಾಳಿಗಿಡೋದು, ಒಂದು ಸ್ವಲ್ಪ ಬಿಸಿಲಿಗಿಡೋದು, ಒಂದು ಸ್ವಲ್ಪ ಮಿದು ಬಂತಂದ್ರೆ ಅದೇ ಕೆಲಸನೇ ಆಗಿಬಿಡ್ತೀರಿ 12 ಸಲ. ಹಂಗಾಗಿ ಕೇಸಿಂದ ಇದೇ ಥರನೇ ಮಾಡಿಬಿಟ್ಟಿದ್ರಿ ನಾನು. ಇವಾಗ ಇಲ್ಲಿ ಗುಗ್ರಿ ಅಂದ್ರೆ ಕಡ್ಲಿ ನೆನಿಟ್ಟಿದ್ದಲ್ರಿ, ಚೆಂದಾಗಿ ಉಬ್ಬ್ಯವ. ಸಂಜೆ ಕಡೆ ಎಲ್ಲ ಹುಡುಗಿಯರೆಲ್ಲ ನೆದೆ ಹಿಡ್ಲಿಕ್ಕೆ ಹೋಗ್ತಾರಲ್ರಿ, ಅದಕ್ಕೆ ಕುದಿಲಿಕ್ಕೆ ಹಾಕ್ಬೇಕಲ್ಲತ್ತೀನಿ. ಒಂದಿಷ್ಟು ಮಿಸಿಲ್ ಹೆಸರಿಟ್ಟಿದ್ರಿ ನೀರು, ಮಿಸಿಲ್ ನೀರು. ಇವಾಗ ಎಲ್ಲ ಅಡುಗೆ ಕೆಲಸ ಆದಮೇಲೆ ನಾನು ಇಲ್ಲೊಂದು ಸ್ವಲ್ಪ ಅಂಗಳ ಕಸದ ಮತ್ತು ಹುಡುಗ್ಲತ್ತಿದ್ರಿ. ಈ ಲಾಗ್ ಅಂತೂ ಭಾಳಷ್ಟು ಹಿಂದಿಂದ ಅದರಿದು, ಯಾಕಂದ್ರೆ ವಿಡಿಯೋ ಬಿಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟಿತ್ತು ನನಗೆ. ಫಸ್ಟ್ ನಾನು ಹಬ್ಬದ ವಿಡಿಯೋ ಬಿಟ್ಬಿಟ್ಟಿದ್ದೆ, ಹಬ್ಬದಕ್ಕಿಂತ ಮೊದಲಿನ ವಿಡಿಯೋ ಐತ್ರಿ ಇದು. ಅದಕ್ಕೆ ನನಗೆ ಜಾಸ್ತಿ ಮೊಬೈಲ್ದಾಗ ವಿಡಿಯೋ ಮಾಡಿಟ್ಟಿನಲ್ಲ ರೀ, ಹಂಗೆ ಹಾಕಿಸಿಂದ ಇದು ಹಾಕಿಸಿಂದ ಅದೇ ಹಬ್ಬದ ವಿಡಿಯೋನೇ ಬಿಟ್ಬಿಟ್ಟಿದ್ದು ನಾನು. ಆದರೆ ಈ ವಿಡಿಯೋ ಬಿಡೋದು ಹೇಗಿದ್ದಿಲ್ಲ, ಅದಕ್ಕೆ ಇವತ್ತು ಬೀಳತ್ತಿದ್ರಿ ಈ ವಿಡಿಯೋ ಅಂತೂ. ಒಂದಿಷ್ಟು ಕರ್ದನ್ ಮಾಡೋದು ಮತ್ತು ಆ ಗುಗ್ರಿ ವಿಡಿಯೋ ಎಲ್ಲ ಇದ್ರಾಗೆ ಬಂದದ್ರಿ. ಅದ್ರಾಗ ಶೇರ್ ಮಾಡ್ಬೇಕಂದ್ರೆ ಭಾಳಷ್ಟು ದೊಡ್ಡ ವಿಡಿಯೋ ಆಗೈತೆ ಅದು. ಹಂಗಾಕಿಸಿಂದ ಇಲ್ಲಿ ಒಂದು ಸ್ವಲ್ಪ ಇವಾಗ ಮಾಡಲತ್ತದಲ್ರಿ ವಿಡಿಯೋ ಅಪ್ಲೋಡ್ ಆಗಬೇಕಾದ್ರೆ ಭಾಳಷ್ಟು ಹೈರಾಣದ. 1 ಗಂಟೆ ತನಕ ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ, ಅದಕ್ಕೆ ಅಷ್ಟೇ ನಿಮಿಷದ ವಿಡಿಯೋ ಅದಿಟ್ಟು ಶೇರ್ ಮಾಡಿ ನಾನು ಇದೊಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ರಿ. ಒಂದು ಸ್ವಲ್ಪ ಅದಕ್ಕಿಂತ ಮುಂದೆ ಬರೋಂಥ ವಿಡಿಯೋ ಐತಿದು, ಆದರೆ ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಬಂದದ್ರಿ. ನಮ್ಮ ಚೆನ್ನ ಮತ್ತು ತಯಾರಾಗಿ ರೆಡಿಯಾಗಿ ಎಲ್ಲ ಕುದಿಸಿಟ್ಟಿದ. ಅವು ಒಂದು ಸ್ವಲ್ಪ ಪಾಣೆ ಕೊಡ್ಬೇಕಂತೇಳಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿನಿ. ಇವಾಗ ನೋಡಿರಿ ಈ ಥರ ಕುದ್ದು ಒಂದು ಸ್ವಲ್ಪ ಮೀಡಿಯಮ್ದಾಗೆ ತೆಗೆದುಬಿಟ್ಟಿದ್ರೂ ಭಾಳಷ್ಟು ಮೆತ್ತಿಗೆಲ್ಲ ಈ ಥರ ಒಡೆದ್ಬಿಟ್ಟು ಸಾಕು, ಅಷ್ಟ್ರದಾಗೆ ತೆಗೆದುಬಿಟ್ಟಿದ್ದ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ರೀ. ಇವಾಗ ಕಡ್ಲಿ ಗುಗ್ರಿ ಎಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡು ಕೇಸಿಂದ ಒಂದು ಸ್ವಲ್ಪ ಪಾಣೆ ಕೊಟ್ಟೇನಿ ರೀ, ಬೆಳ್ಳುಳ್ಳಿ ಪಾಣೆ ಕೊಟ್ಟಿದ್ದ. ಸ್ವಲ್ಪ ಬಿಸಿ ಹಾಲಕ್ಕೆ ಇಟ್ಟಿನಿ. ಇಲ್ಲವ ಕಟ್ಲಗತ್ತೀನಿ. ವಾ ಹಾಂ ಇವಾಗ ಸಂಜೆಗೆ ಊಟಕ್ಕೂ ಅನ್ನಕ್ಕೆ ರೊಟ್ಟಿ ಮಾಡಿದ್ರಿ. ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಬೇಕೀಗ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಾಳಿನ ವಿಡಿಯೋದಾಗ ಡೈಲಿ ವ್ಲಾಗ್, ಮನಿ ವ್ಲಾಗ್ ಬಂದಿರ್ತದ್ರೆ.